ಯೋ 700 ಕೋಟಿಲ್ ಮಾಡಿರೋ ಆದಿಪುರುಷ್ ಫಸ್ಟ್ ಟೀಸರ್ ನೋಡಿದ್ಮೇಲೆ ನನಗೆ ಅರ್ಥ ಆಯ್ತು. ಈ ಯುಗದಲ್ಲಾಗಿರೋ ರಾಮಾಯಣನ ಕೈನ್ ಮಾಸ್ಟರ್ APK ಡೌನ್ಲೋಡ್ ಮಾಡ್ಕೊಂಡು ಎಡಿಟ್ ಮಾಡಿದ್ದಾರೆ. ಇದು ಕಲಿಯುಗದಲ್ಲೇ ಆಗಿದ್ದು. ಇಲ್ಲಿ ಪ್ರಭಾಸ್ ಶ್ರೀರಾಮನ್ ರೋಲ್ ಅಲ್ಲಿ VFX ಅಲ್ಲಿ 6 ಪ್ಯಾಕ್ಸ್ ನ ಅಣಿಸ್ಕೊಂಡು ಹಾರ್ತಿರೋ ಪಿಚಾಚಿ ಝೋಂಬಿಸ್ ನ ಹೊಡಿತಿದ್ದಾರೆ. ನೋಡಿ ಸೀದಾ ಹೇಳ್ತಾ ಇದ್ದೀನಿ, ನಿಮ್ ಕೈಯಲ್ಲಿ ಆಪ್ಸ್ ಇಂದು ಜುಗಾಡ್ ಆಗಿಲ್ಲ ಅಂದ್ರೆ ಬಿಡ್ಬೇಕಿತ್ತು. ಯಾಕಪ್ಪ ನಮಗ್ ಶ್ರೀರಾಮನ್ ಆಪ್ಸ್ ನೋಡಕ್ ಇಷ್ಟ ಇಲ್ಲ ಗುರು. ಈ VFX ಆಪ್ಸ್ ನೋಡಿ ನಾವು ಶಕ್ತಿ ಇದೆ ಅಂತ ಡಿಸೈಡ್ ಮಾಡಲ್ಲ. ಓಕೆನಾ? ಇವ್ರು ನೋಡಿ, ಇವ್ರಿಗಿತ್ತ 6 ಪ್ಯಾಕ್ ಆದ್ರೂ ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲಿ ಪ್ರಭಾಸ್ಗಂತೂ ಈ ಮೂವಿಗೆ 6 ಪ್ಯಾಕ್ ಮಾಡೋಕೆ ಟೈಮ್ ಇಲ್ಲ. ನನ್ನ ನೋಡಿದ್ರೆ ನಿಮ್ಗೆ ಆತರ ಅನಿಸ್ತದ. ಇನ್ನ ಈ ನನ್ನ ಮಕ್ಕಳು VFX ಮಾಡಿದವರಿಗಂತೂ VFX ಕಲಿಯಕ್ಕೆ ಟೈಮ್ ಇರ್ಲಿಲ್ಲ ಏನು. ಅಲ್ಲೇ ಕಲಿಯಕ್ಕೆ ಮೂವಿನ ತಗೊಂಡು ಹಿಟ್ ಅಂಡ್ ಟ್ರಯಲ್ ಮಾಡಿದ್ದಾರೆ. VFX ಕತೆ ಬಿಡಿ, VFX ಹತ್ತೋಗ್ಲಿ. ಒಂದ್ಸತಿ ಇವ್ರನ್ನ ನೋಡಿ. ಈ VFX ಮಾಡ್ದವನ್ ಪೇಮೆಂಟ್ ನು ಈ ಪ್ರಭಾಸಿಗೆ ಕೊಟ್ಟಿದ್ರೆ ಈ ರೋಲ್ ಅಲ್ಲಿ ಸ್ವಲ್ಪನಾದ್ರೂ ಆಸಕ್ತಿ ಉಂಟು ಅಂತನಾದ್ರೂ ಅನಿಸ್ತಿತ್ತು. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಯಾಕೆ ಅಂದ್ರೆ ಯಾವ್ದೋ 2ನೇ ಕ್ಲಾಸ್ ಮಗು ಪ್ರಭಾಸ್ ಮುಖಕ್ಕೆ ಸ್ಟ್ಯಾಚ್ಯೂ ಕೊಟ್ಟಿದ್ದಾರೆ ಅನ್ನೋಂಗೆ ಆಕ್ಟ್ ಮಾಡಿದಾರೆ ಗುರು. ಈ ಮಾತನ್ನ ಯಾರು ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದ್ರೆ ಯಾವ ಆಂಗಲ್ ಅಲ್ಲೂ ಯಾವ ಸೈಡ್ ಅಲ್ಲೂ ಶ್ರೀರಾಮ ಅನಿಸ್ತಾನೆ ಇಲ್ಲ ಗುರು. ಏನ್ ರಥ ಮಾಡೋದು ಸಾಧ್ಯ ಇಲ್ಲ. ಓಕೆ, ಈಗ ಸ್ವಲ್ಪ ರಾವಣನ ಹತ್ರನೂ ಬರೋಣ. ಇಲ್ಲಿದ್ದಾನೆ ರಾವಣ. ರಾವಣನಿಗೆ ತುಂಬಾ ಕೆಟ್ಟ ಬುದ್ಧಿ ಇತ್ತು, ಆದ್ರೆ ಇದೆಲ್ಲ ಬರೀ ಮಾತಷ್ಟೇ. ಅಹಂಕಾರ ಅಲ್ಲದೆ ಒಂದ್ 4-5 ಆರು ಎಕ್ಸ್ಟ್ರಾ ಇರ್ಬೋದೇನ್ ಅಷ್ಟೇ. ಆದ್ರೆ ಏನೇ ಇದ್ರು ಚಪ್ರಿ ಅಂತೂ ಆಗಿರ್ಲಿಲ್ಲ ಗುರು. ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ. ಆದ್ರೆ 700 ಕೋಟಿಲ್ ಮಾಡಿರೋ ರಾಮಾಯಣದ ರಾವಣನ ಸ್ಟೈಲೇ ಬೇರೆ. ಅಂಡ್ ಇವ್ನು ನೋಡಿ ನನ್ಗೆ ಯಾವ ತರ ಫೀಲ್ ಬರ್ತಿದೆ ಅಂದ್ರೆ, ಶೂರ್ಪನಖಿ ಜೊತೆ ಒಂದು ರ್ಯಾಪ್ ಸಾಂಗ್ ಹೇಳಿದ್ರು ನಾನೇನ್ ಶಾಕ್ ಆಗಲ್ಲ ಗುರು. ಅಂಡ್ ನಂಬಕ್ಕಾಗಲ್ಲ, ಹೇಳಿದ್ರೆ ಶೂರ್ಪನಖಿ ನಿಂಗೊತ್ತಾ ಆ ರಾವಣ ಹೆಂಗ್ ಸತ್ತ. ರಾವಣನ ಮಾಡ್ರನ್ ಆಗಿ ತೋರ್ಸ್ಬೇಕು ಅನ್ಕೊಳೋದೇ ಬೇರೆ. ಆದ್ರೆ ರಾವಣನ್ ಎಂತ ಕಷ್ಟ ದಿನಗಳು ತೋರಿಸಿದ್ದಾರೆ ಅಂದ್ರೆ, ಒಂದ್ ಕಾಲದಲ್ಲಿ ರಾವಣ ಬಂಗಾರದ ಪುಷ್ಪಕ ವಿಮಾನದಲ್ಲಿ ಓಡಾಡ್ತಿದ್ದ ಅಂತ ಕೇಳಿದ್ವಿ. ಆದ್ರೆ ಈಗ ಈ ಕರಿ ಹಕ್ಕಿನ ದೊಡ್ಡ ಮಾಡಿ ಅದ್ರ ಮೇಲೆ ಕುತ್ಕೊಂಡು ಓಡಾಡ್ತಿದ್ದಾನೆ. ಅಂಡ್ ಎಷ್ಟೋ ಜನಕ್ಕೆ ಇದು ಗೇಮ್ ಆಫ್ ಥ್ರೋನ್ಸ್ ಡ್ರ್ಯಾಗನ್ ನೋಡ್ದಂಗ್ ಅನಿಸ್ತಿದೆ. ಇದು ಡ್ರ್ಯಾಗನ್ ಅಲ್ಲ ಕಣತಮಣಿ, ಇದು ಕರಿ ಹಕ್ಕಿ. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಕೆಂಪಿ ಕೋಣನ್ ಕುಂಟೆ. ಅಯ್ಯೋ, ರಾವಣನ 10 ತಲೆನೂ ಸರಿಯಾಗಿ ಜೋಡಿಸಿಲ್ಲ. ಒಂದ್ ಮೇಲ್ ಹೋಗಿದೆ, ಒಂದ್ ಕೆಳಗ್ ಬಂದಿದೆ, ಎಲ್ಲ ಗಿಜ್ಗ. ಅಂಡ್ ಸೀತೆ ರೋಲಿಗೆ ಇವ್ರು ತಗೊಂಡಿರೋದು ಈ ಕೃತಿ ಸೇನಾ. ಮುಗಿತಲ್ಲ ಇಲ್ಲಿಗೆ, ಮುಂದೆ ಎಂತ ಹೇಳೋದು. ಅಂಡ್ ಬಜರಂಗ್ ಬಲಿ ರೋಲಿಗೆ ಇವನು. ಅಲ್ದೆ ವಿಭೀಷಣನ್ ಹೆಂಡತಿ ರೋಲಿಗೆ ಈ ತೃಪ್ತಿ ತೋರ್ಡ್ಮಾಲ್. ಒಂದ್ ಸೀನಲ್ಲಿ ಅವಳು ಸೆರ್ಗನ ಮೇಲ್ ಹಾಕೊಂತಾಳೆ, ಮತ್ತೇನು ಕೆಳಗೋಗುತ್ತೆ. ವಿಶ್ವಾಸನೇ ಆಗ್ತಿರ್ಲಿಲ್ಲ ಗುರು, ಏನ್ ನೋಡ್ತಿದೀನಿ, ಏನ್ ಆಗ್ತಿದೆ ಅಂತ. ಈ ಸೀನ್ ಬೇಕಂತಾನೆ ಹಾಕಿರೋದು, ಯಾಕಂದ್ರೆ ಯಂಗ್ ಜನರೇಷನ್ ಕನೆಕ್ಟ್ ಆಗ್ಬೇಕು ಅಂತ ಅಲ್ವಾ. ಮೊದಲನೇ ಸಲ 700 ಕೋಟಿಲ್ ಮಾಡಿರೋ ರಾಮಾಯಣದ ರಾವಣನ್ ನೋಡಿದ್ರೆ ಅನ್ಸಲ್ಲ ನಿಮ್ಗೆ ಸೈಫ್ ಅಲಿ ಖಾನ್ ರಾವಣನ್ ರೋಲ್ ಮಾಡ್ತಿದ್ದಾನೆ ಅಂತ. ಹೆಂಗ್ ಅನ್ಸುತ್ತೆ ಅಂದ್ರೆ ರಾವಣನೇ ಅಲಿ ಮಿಯಾ ಸೈಫ್ ಖಾನ್ ಅಂತ ರೋಲ್ ಮಾಡ್ತಿದ್ದಾನೆ ಅನ್ಸುತ್ತೆ. ರಾವಣ ನಿಜ ಜೀವನದಲ್ಲಿ ಒಳ್ಳೆ ಪಂಡಿತ್ ಆಗಿದ್ನಂತೆ, ಆದ್ರೆ ಈ ರಾವಣನ್ ನೋಡಿ ಮುಸ್ಲಿಂ ಅನ್ಸುತ್ತೆ. ಅಂಡ್ ಈ ರಾಮನ್ ನೋಡಿ ಜೀಸಸ್ ಅನ್ಸುತ್ತೆ. ಈ ಫಿಲ್ಮ್ ಮಾಡಿದವನು ವಾಲ್ಮೀಕಿ ರಾಮಾಯಣನ ನೋಡಿ ಫಿಲ್ಮ್ ಮಾಡಿದಾನೋ, ಕುರಾನ್ ಮತ್ತೆ ಬೈಬಲ್ ನೋಡಿ ಫಿಲ್ಮ್ ಮಾಡಿದಾನೋ ಗೊತ್ತಾಗ್ತಿಲ್ಲ ಗುರು. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಬೇಕು ನನ್ನ ಮಗನೇ. ಇವತ್ತಿನ ಸ್ಪೆಷಲ್ ಒಂದು ಇದೆ ಕಣ್ಣ, ಯುವದೋಪು. ಇನ್ ಸ್ವಲ್ಪ ಜನಕ್ಕೆ ಟಿಕ್ ಟಾಕರ್ ನೋಡ್ದಂಗ್ ಆಗುತ್ತೆ ಅಂತಾರೆ. ಓ ಎಸ್, ಏನಾದ್ರೂ 5 ವರ್ಷದ ಹಿಂದೆ ಈ ರಾವಣನ ರಿಲೀಸ್ ಮಾಡಿದ್ರೆ ಈ ಟಿಕ್ ಟಾಕರ್ಸ್ ಕರಿಯರ್ನ ಜಗದ್ ಉಗ್ದಿರ್ತಿದ್ದ. ರಾವಣನ್ ಉಳಿದಿರೋ 9 ತಲೆ ಆಕ್ಚುಲಿ ಹಾರಿಜೆಂಟಲ್ ಆಗಿ ಇರುತ್ತೆ. ಆದ್ರೆ ಇಲ್ಲಿ ನೋಡಿ, ಒಂದ್ ತಲೆಯಲ್ಲಿ 2 FTR ಮನೆನೇ ಕಟ್ದ. ಒಂದ್ ಕೆಲಸ ಮಾಡ್ರೋ, ಇನ್ನ 2 ಮೇಲೆ ಟ್ರಯಾಂಗಲ್ ಮಾಡ್ಬಿಡಿ, ಇಲ್ಯುಮಿನಾಟಿ ಕನ್ಫರ್ಮ್ ಆಗ್ಬಿಡುತ್ತೆ. ನೆಕ್ಸ್ಟ್ ಶೂರ್ಪನಖಿ ಸೀತಾನ ಅಪಹರಣ ಮಾಡಿ ಮದ್ವೆ ಆಗು ಅಂತ ಹೇಳ್ತಾಳೆ. ಇದೇ ಖುಷಿಗೆ ಉಳಿದಿದ್ 9 ತಲೆನೂ ಹೊರಗೆ ಹಾಕೊಂಡು ನಿಜವಾಗ್ಲೂ ರಾವಣನ್ 9 ತಲೆ ಹಿಂಗಿರುತ್ತೆ. ದೇವ್ರೇನಾದ್ರೂ ನೋಡಿದ್ರೆ ಹೆದ್ರಿ ದೇವ್ರನ್ನ ನೆನ್ಸ್ಕೊಬೇಕಿತ್ತು. ಆದ್ರೆ ಇಲ್ಲಿ ಇವನ್ ನೋಡಿ, ಅಯ್ಯ ಹೊಗಾತ್ಲಕ್ ಯಾವ್ದಾರು ಒಳ ಮಗು ನೀನ್ ನೋಡಿದ್ರೆ ಅಳ್ತಾನೆ ನಗಾಡುತ್ತೆ. ಅಂಡ್ ಎಸ್, ಇದು ಶೂರ್ಪನಖಿ, ಮಾಡರ್ನ್ ಶೂರ್ಪನಖಿ ಫುಲ್ ವಿಕಾರವಾಗಿದ್ಲು ಅಂತ ಕೇಳಿದೀವಿ. ಆದ್ರೆ ಇಲ್ಲಿ ಬೆಳ್ಳುಗಾದ್ಲು. ಈಗಿದ್ ಮಾಡರ್ನ್ ಅಲ್ಲ, ಡೈರೆಕ್ಟರ್ ಕೈಗೆ ಟೈಡ್ ಸೋಪ್ ಬಂದಿತ್ತು. ಯಮ ಏನಾರು ಬಂದು ನೋಡ್ಬಿಟ್ರೆ ನನ್ನ ಮಗ ನನಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೋಗ್ಬಿಡ್ತಾನೆ. ಅಂಡ್ ಇವಳು ಬಾಲ್ಕನಿಯಲ್ಲಿ ನಿಂತ್ಕೊಂಡು ಆರಾಮಾಗಿ ಬಿಯರ್ ಕುಡಿತಿದ್ದಾಳೆ. ಒಂದ್ ಕೆಲಸ ಮಾಡ್ಗುರು, ಬ್ರ್ಯಾಂಡು ಹೇಳ್ಬಿಡು, ಯಂಗ್ ಜನರೇಷನ್ಗೆ ಇನ್ನ ಕನೆಕ್ಟ್ ಆಗುತ್ತೆ. ರಾವಣನ್ ಬಂಗಾರದ ಲಂಕೆಯಿಂದ ಬಂಗಾರ ಪೂರ ತೆಗೆದು ಮಾರಿದಾನೆ ರಾವಣ. ಇವ್ರದ್ದು 700 ಕೋಟಿ ಹಿಂಗೆ ಒಟ್ಟು ಮಾಡಿರೋದು. ಬಂಗಾರದ ಜಾಗದಲ್ಲಿ ಕಬ್ಬಣ ಹಾಕಿ ಕೆಲಸ ಮುಗಿಸ್ಬಿಟ್ಟ. ಈ ಡೈರೆಕ್ಟರ್ ರಾವಣನ್ನೇ ಕಾಂಪ್ರಮೈಸ್ ಮಾಡಿದಾನೆ. ಹೆಂಗ್ ಅನಿಸ್ತಿತ್ತು ಅಂದ್ರೆ ಯಾವ್ದೋ ಝೋಂಬೀಸು ವ್ಯಾಂಪೈರ್ಸ್ ದೇ ಹಾಲಿವುಡ್ ಮೂವಿ ನೋಡ್ತಿದ್ದೀನೇನೋ ಅಂತ. ತಲೆ ಕೆಡಿಸ್ಕೊಬೇಡಿ, ಅದ್ ಯಾವ ಅಳಸಲ್ ಕತೆ, ಅದ್ರೊಳಗೆ ಸಬ್ಜೆಕ್ಟೇ ಏನಿಲ್ಲ.
ಇಲ್ಲಿ ಪ್ರಭಾಸ್ 14 ವರ್ಷ ವನವಾಸಕ್ಕೆ ಹೋಗಿರ್ತಾರೆ, ಅದ್ರಲ್ಲಿ 13 ವರ್ಷ ಬರೀ ರಾತ್ರಿನೇ ಓಡ್ತಾ ಉಂಟು. ಪೂರಾ ಫಿಲ್ಮಲ್ಲಿ 90% ಬೆಳಕಿನ ಹೆಸರೇ ಇಲ್ಲ. ಬೆಳಕಂದ್ರೆ ಏನಂತ ಗೊತ್ತಾ ಗುರು? ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಅಲ್ಲ ಗುರು, ಈ VFX ಅವರು ಯೂಟ್ಯೂಬ್ ಅಲ್ಲಿ ಟ್ಯೂಟೋರಿಯಲ್ ನೋಡಿ ಅಲ್ಲೇ ಆನ್ ದ ಸ್ಪಾಟ್ ಹಾಕಿದ್ದಾರೆ. ಬೆಂಚೋದೇನ್ ತಮಾಷೆನ ಗುರು, 700 ಕೋಟಿ ವಹಿವಾಟು. ಏನಿಲ್ಲ, ಅದು ಇವ್ರು ರಿಲೀಸ್ ಡೇಟ್ ನ ಮುಂದಾಕಿ ಆಮೇಲೆ VFX ನ ಇಂಪ್ರೂವ್ ಮಾಡಿದ್ದಾರೆ. ಮುಂದಾಕಿ ಹೆಂಗಿದೆ ಅಂದ್ರೆ ಯೋಚನೆ ಮಾಡಿ ಅವಾಗಿಂದ ಹೆಂಗಿರ್ಬೋದು ಅಂತ. ನನ್ ಕಾಣೋ ಪ್ರಕಾರ ಏನ್ ಇಂಪ್ರೂವ್ ಮಾಡಿದ್ದಾರೆ ಅಂದ್ರೆ ಈ VFX ನ ಮುಚ್ಚಕ್ಕೆ ಇನ್ನ ಸ್ವಲ್ಪ ಕತ್ಲೆ ಮಾಡಿದ್ದಾರೆ. ಆಮೇಲೆ ಒಂದ್ ಸೈಡ್ ತಲೆನ ತೆಗೆದು ಮೇಲ್ ಹಾಕಿದ್ದಾರೆ, ಇನ್ನ ಸ್ವಲ್ಪ ಕೂಲ್ ಆಗಿ ಕಾಣಿಸ್ಕೊಳಕ್ಕೆ. ಇಲ್ಲಿ ಪ್ರಭಾಸ್ನ ಬಿಟ್ರೆ ಬೇರೆ ಯಾರು ಸಿಕ್ಕಿದಾರೋ ಅವ್ರನ್ನ ಕರ್ಕೊಂಬಂದು ಆಕ್ಟ್ ಮಾಡಿಸಿದ್ದಾರೆ. ಯಾಕಂದ್ರೆ ಅವ್ರದಷ್ಟು ಇಂಪಾರ್ಟೆಂಟ್ ರೋಲ್ ಇರಲ್ಲ. ಇಲ್ಲಿ ಲಕ್ಷ್ಮಣ ಬಜರಂಗ್ ಬಲಿದು IQ ಟೆಸ್ಟ್ ಮಾಡಕ್ಕೆ ಏನ್ ಕ್ವಶನ್ ಕೇಳ್ತಾರೆ ಅಂದ್ರೆ, ನನಗೊಂದ್ಸತಿ ಕ್ವಶನ್ ಏನು ಅಂದ್ರೆ 10 ಜನ ಕೆಲ್ಸಗಾರರು ಒಂದ್ ಭವನನ 4 ದಿನದಲ್ಲಿ ಮಾಡಿದ್ರೆ 5 ಜನ ಕೆಲ್ಸಗಾರರು ಎಷ್ಟು ದಿನದಲ್ಲಿ ಮಾಡ್ತಾರೆ? ಇದ್ರ ಆನ್ಸರು ಏನು ಮಾಡಲ್ಲ, ಭವನ ಆಲ್ರೆಡಿ ಮಾಡಿದಾರಲ್ಲ. ಸ್ವಲ್ಪ ಕಣ್ಣಿನ ಈ ಮೂವಿ ಇದೆಯಲ್ಲ ಸೂಪರ್ ಆಗಿದೆ. ಓಹೋ ಜೈ ಹೋ ಬಜರಂಗ್ ಬಲಿ, ನನ್ನನ್ನ ಈ ಫಿಲ್ಮ್ ನ ಥಿಯೇಟರ್ ಅಲ್ಲಿ ನೋಡದೆ ಇರೋ ಹಂಗೆ ಕಾಪಾಡಿದ್ಕೆ. ಅಯ್ಯ ನಿಮ್ ಏನ್ 5ನೇ ಕ್ಲಾಸ್ ಫ್ರೀ ಪೀರಿಯಡ್ ಆಗ್ತುಂಟಾ? ಎಂತೆಂತ ಹೇಳಿಸ್ತಿರೋ. ಅಲ್ಲದೆ ಮೂವಿ ರಿಲೀಸ್ ಆದಾಗ ಎಲ್ಲರೂ ಒಂದ್ ಸೀಟ್ ಬಜರಂಗಿಗೆ ಬಿಡಿ ಅಂತ ಹೇಳಿದ್ದ. ಅಲ್ಲ ಗುರು, ನಿನಗೇನು ಅನ್ಸಲ್ವಾ? ಏನಾದ್ರೂ ನಿಜವಾಗ್ಲೂ ಹನುಮಾನ್ಜಿ ಬಂದು ಕೂತ್ಕೊಂಡು ನೋಡಿದ್ರೆ ಈ ಫಿಲ್ಮ್ ನ ನಿನ್ ಕತೆ ಏನ್ ಆಗ್ತಿತ್ತು? ನಮ್ ಕೈಗೆ ಸಿಗಾಕೊಂಡ್ರೆ ಬಿಡಿ, ಅವ್ರನ್ನ ಪೈಸಾ ಮಾಡಿ ಕಳ್ಸಿಬಿಟ್ಟಿದೀವಿ ಅವ್ರನ್ನೆಲ್ಲರೂ. ಊರ್ಗ್ ಹೋಗ್ಬಿಟ್ಟು ಅವ್ರು ಮತ್ತೆ ವಾಪಸ್ ಎಮ್ಮೆಗಿಮೆ ಮೇಯ್ಸೋಕ್ ಕಳ್ಬಿಟ್ಟು ಮಕ್ಳು ಆಗಿ ಮಾಡಿ ಇಟ್ಬಿಟ್ಟಿದೀವಿ. ನಮ್ ಕೈಗೆ ಸಿಗಾಕೊಂಡ್ರೆ ಅವ್ರ ಪಿಚ್ಕಾರಿ ಮಾಡೇ ಕಳ್ಸುದ್ ನಾವು ಅವ್ರನ್ನ. ಅಂಡ್ ಇಲ್ಲಿ ರಾವಣನ್ ಮಗ ಫ್ಲಾಶ್ ಆಗಿದ್ದಾನೆ, ಅಂಡ್ ರಾವಣ ಬ್ಯಾಟ್ಮ್ಯಾನ್ ಆಗಿದ್ದಾನೆ. ಬ್ಯಾಟ್ಮ್ಯಾನ್ ಕಿಂತನೂ ಬ್ಯಾಟ್ಮ್ಯಾನ್ ಆಗಿದ್ದಾನೆ. ಬ್ಯಾಟ್ಸ್ನೆಲ್ಲ ಕಂಟ್ರೋಲ್ ಮಾಡ್ತಿದ್ದಾನೆ, ಅವನೇ ಬ್ಯಾಟ್ ಹಾಕ್ತಿದ್ದಾನೆ. ಅಂಡ್ ರಾವಣನ ಹತ್ರ ಪುಷ್ಪಕ ವಿಮಾನ ಇದೆ ಅಂತ ಕೇಳಿದ್ದೆ, ಆದ್ರೆ ಆ ಪುಷ್ಪಕ ವಿಮಾನ ರಾಮನ ಹತ್ರ ಇದೆ. ರಾವಣ ಯಾವ್ದೋ ಕರಿ ಅಕ್ಕಿ ಮೇಲೆ ಸೀತೆನ್ ಕರ್ಕೊಂಡ್ ಬರ್ತಾನೆ. ಅಲ್ಲದೆ ಈ ಕರಿ ಅಕ್ಕಿಗೆ ಮಾಂಸ ತಿನ್ನಿಸ್ತಾ ಇದ್ದಾನೆ. ಆಮೇಲೆ ರಾತ್ರಿ ಶಿವನ್ ಭಕ್ತ ರಾವಣ ಶಿವನ್ ವಾಹನ ಆಗಿರೋ ಹಾವಿಂದಾನೇ ಮಸಾಜ್ ಮಾಡಿಸ್ಕೊಳ್ತಿದ್ದಾನೆ. ಅಂದ್ರೆ ನಿಜದ ರಾವಣ ಇದನ್ನೆಲ್ಲ ಕನ್ಸಲ್ಲೂ ಯೋಚನೆ ಮಾಡಲ್ಲ, ಅದನ್ನೆಲ್ಲ ಇವನ್ ನಿತ್ತಲ್ಲೇ ಮಾಡ್ತಿದ್ದಾನೆ, ಅಲ್ಲದೆ ಮಲ್ಕೊಂಡ್ ಕೂಡ. ಇಂಥ ಕೆಲಸ ಮಾಡೋರ್ಕ ಕರ್ಕೊಂಬಂದ್ರೆ ನಾನೇ ಎಲ್ಡೇ ಪಿಚ್ ಹಾಕ್ಬಿಡ್ತೀನಿ. ಅಂಡ್ ಅಂಕೆ ಒಳಗೆ ಐರನ್ ಮ್ಯಾನ್ ತರ ವೆಲ್ಡಿಂಗು ಮಾಡ್ತಿದ್ದಾನೆ ಮಾಸ್ಕ್ ಹಾಕೊಂಡು. ನಿಜ ಹೇಳ್ಬೇಕಂದ್ರೆ ಇವ್ನ್ ಲ್ಯಾಪ್ಟಾಪ್ ವರ್ಕ್ ತೆಗೆದು ಒಂದ್ ಮಿಸೈಲ್ ಲಾಂಚ್ ಮಾಡಿದ್ರು ರಾಮ್ಜಿ ಮೇಲೆ ನಾನ್ ಶಾಕ್ ಆಗಲ್ಲ. ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು, ಒಂಥರ ನಾರ್ಮಲ್ ಸ್ಟೇಜ್ ಅಲ್ಲಿ ಇರ್ಲಿಲ್ಲ. ಅಂಡ್ ಲಾಸ್ಟ್ ಮೂವಿ ಎಂಡಲ್ಲಿ ಬರುತ್ತೆ, ಡೈರೆಕ್ಟೆಡ್ ಬೈ ಓಂ ರಾತ್ ಅಂತ. ಓಹ್ ಏನ್ ದೊಡ್ಡ ಸಾಧನೆ ಮಾಡ್ದಂಗೆ. ಜೊತೆಗೆ ನಿಮ್ಮ ಅಡ್ರೆಸ್ ಬರ್ದಿದ್ರೆ ಜನಗಳಿಗೆ ಹೆಲ್ಪ್ ಆಗ್ತಿತ್ತು, ಎಲ್ಲಿ ಬಂದು ನಿಮ್ಮನ್ನ ಹೊಡಿಬೇಕು ಅಂತ. ಏಯ್ ನೀನ್ ಎದ್ರಗ್ ಸಿಕ್ಕಾಕಳೆ, ನೀನು ನಿನ್ಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ. ಓಕೆ, ಇದು ರಾಮಾಯಣನೇ ಅಲ್ಲ ಗುರು. ಅಂಡ್ ಇದನ್ನ ರಾಮಾಯಣದಿಂದ ಇನ್ಸ್ಪೈರ್ ಆಗಿದ್ದೇನೋ ಅಂತಾನೂ ಹೇಳಕ್ಕಾಗಲ್ಲ. ಇದನ್ನ ಏನ್ ಅನ್ಬೋದು ಅಂದ್ರೆ ಕಲ್ಕಿ ದೇವ್ರನ್ನ ಬೇಗ ಕರೆಯೋ ಒಂದೇ ದಾರಿ ಅಂತ ಹೇಳ್ಬೋದು. ಆಯ್ತು, ಆಮೇಲೆ ಈ ರಾಮಾಯಣದ ಶುರುನೂ ಕಾಣ್ಲಿಲ್ಲ, ಅಂತ್ಯನೂ ಕಾಣ್ಲಿಲ್ಲ, ಆದ್ರೆ ನನಗ್ ಕಾಣಿಸ್ತು ಅಂತ್ಯ ಈ ಪ್ರಪಂಚದ್ದು. ಇವತ್ತಿಗೆ ಸಾಕು, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್. ಇರ್ಲೇ 11 ಗಂಟೆ ಎಲ್ಲ ರೊಚ್ಗೆದ್ ಬಿಟ್ಟಿದ್ರಲ್ಲ, ಸ್ವಲ್ಪ ನಾವು ಹೋಗು ರೊಚ್ಗೆ ಹೇಳ್ತೀವಿ ತಡಿರಲ್ಲ, ಆಮೇಲೆ ಕಿರ್ಚಾಡಣ. ಬಾಯ್ ಅನ್ನಲ್ಲ, ಹೋಗೋ.